ಸೋಲು ಗೆಲುವಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಸೋಲು ಅನ್ನೋದು ಅನಾಥ. ಹಂಗಂತ ಹೇಳಿದ್ರೆ ಸೋತಾಗ ನಮ್ಮ ಹತ್ರಕ್ಕೆ ಯಾರೂ ಬರಲ್ಲ ಅಲ್ವಾ. ಆದರೆ ಗೆಲುವಿಗೆ 101 ಅಪ್ಪಂದರು. ಗೆದ್ದಾಗ ನೋಡಿ, ನಿನ್ನ ಕೈಲಿ ಆಗುತ್ತೆ ಬಿಡ, ನೀನು ಮಾಡ್ತಿದ್ದೆ, ಹಾಗೆ ಯಾರು ಬೇಕಾದ್ರೂ ನಮ್ಮ ಹತ್ರ ಬಂದು ನಿಲ್ತಾರೆ ನಾವು ಗೆದ್ದಾಗ. ಅದೇ ಸೋತ್ರ ನಾನು ಹೇಳಿದೆ ನಿನ್ನ ಕೈಲಿ ಇದು ಆಗಲ್ಲ, ನೀನು ಮಾಡಬೇಡ ಅಂತ ಹೇಳಿದೆ, ಕೇಳಲಿಲ್ಲ, ಹಿಂಗೆಲ್ಲ ಹೇಳ್ತಾರೆ ಯಾರನ್ನ. ಕರೆಕ್ಟು. ಆದರೆ ಆ ಸೋಲಿಗೂ ಗೆಲುವಿಗೂ ಕಾರಣ ಯಾರು? ನಾನೇ ಅಲ್ವಾ. ಸೊ ಅದಕ್ಕೆ ನಮ್ಮ ಲೈಫಲ್ಲಿ ಏನಾದರೂ ಸಾಧನೆ ಮಾಡಿದರೆ ಮಾತ್ರ ನಮಗೆ ಎಲ್ಲರೂ ನಮ್ಮ ಹಿಂದೆ ಇರ್ತಾರೆ. ಅದೇ ಸೋತ್ರೆ ನಾನು ಹೇಳಿದೆ ಅವಾಗಲೇ ಅನಾಥರ ಥರ ಇರಬೇಕಾಗತ್ತೆ. ಸೊ ಅದಕ್ಕೆ ಇದು ಎರಡಕ್ಕೂ ಕೂಡ ಕಾರಣ ನಾನೇ. ಸೊ ಹಂಗಂದರೆ ನಮ್ಮ ಲೈಫಲ್ಲಿ ಗೆಲುವನ್ನು ನೋಡಬೇಕು. ಹಂಗಂದರೆ ಸೋಲು ಅನ್ನೋದನ್ನು ಮೆಟ್ಲಿನ ಮಾಡ್ಕೊಂಡು ಗೆಲುವು ಅನ್ನೋದನ್ನು ಸಾಧಿಸ್ಬೇಕು. ಸೊ